ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಗ್ರರ ದಾಳಿಗೆ ಬಲಿಯಾದಂಥ ಕನ್ನಡಿಗರ ಕುಟುಂಬಕ್ಕೆ ಪರಿಹಾರವನ್ನ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದಲ್ಲದೇನೂ ಕೂಡ ಇನ್ನು ಕೆಲವರು ಸಹಾನುಭೂತಿಯಿಂದ ಪರಿಹಾರದ ಚೆಕ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಇವತ್ತು ಭರತ್ ಭೂಷಣ್ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. MEI ನಿಗಮದ ಅಧ್ಯಕ್ಷ ಮನೋಹರ್, ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಮನೋಹರ್ 1 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. ಭರತ್ ಭೂಷಣ್ನ ನಿವಾಸಕ್ಕೆ ತೆರಳಿ ಸಾಂತ್ವನವನ್ನು ಹೇಳಿದ್ದಾರೆ, ಧೈರ್ಯವನ್ನು ಕೂಡ ತುಂಬಿದ್ದಾರೆ. ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಜೊತೆಗೆ ಕಾಶ್ಮೀರದ ಸರ್ಕಾರವೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿತ್ತು. ಬೇರೆ ಬೇರೆ ಇದ್ದವರು ಕೂಡ, ಇದು ನಿಗಮ, ಇಲ್ಲಿಯೂ ಕೂಡ ಪರಿಹಾರದ ಅವಕಾಶ ಇದೆ ನಮ್ಮ ಕಾರಣಕ್ಕಾಗಿ ಮನೋಹರ್ ನೀಡಿದ್ದಾರೆ. ಮನೋಹರ್ ಅವರು ಈ ಥರದ ಸಾಮಾಜಿಕ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂಥವರು, ಕಾಂಗ್ರೆಸ್ನ ನಗರ ಘಟಕದ ಅಧ್ಯಕ್ಷರು ಕೂಡ ಆಗಿರುವಂಥ ಮನೋಹರ್ ಇದೀಗ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಹೀಗಾಗಿ ಆ ಲಿಮಿಟೆಡ್ನ ವತಿಯಿಂದ 1 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ಭರತ್ ಭೂಷಣ್ ಕುಟುಂಬಕ್ಕೆ ನೀಡಿದ್ದಾರೆ. ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಮ್ಮ MEI ಸಂಸ್ಥೆಯಿಂದ ಇವತ್ತು 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ನೀಡಿದ್ದೇವೆ. ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಮಾಡಿದ್ದೇವೆ. ನಮ್ಮ ಭರತ್ ಭೂಷಣ್ ರವರ ಅಗಲಿಕೆ ಇವತ್ತು ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ ಅತ್ಯಂತ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಕೋಟ್ಯಾಂತರ ಕನ್ನಡಿಗರು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲಿ ತನ್ನ ಮಗುವನ್ನು ಇವತ್ತು ಅತ್ಯಂತ ಸುರಕ್ಷಿತವಾಗಿ ಕರೆತಂದು ಆ ಮಗುವಿಗೆ ಒಂದು ದಾರಿದೀಪ ಆಗೋ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಇವತ್ತು ಸಹಾಯವನ್ನು ಮಾಡ್ತಾಯಿದ್ದಾರೆ. ಅವ್ರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಲಿ. ಇವತ್ತು ಭರತ್ ಭೂಷಣ್ ರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ಈ ಒಂದು ಉಗ್ರರ ಕೃತ್ಯವನ್ನು ಇವತ್ತು ನಾವೆಲ್ಲರೂ ಖಂಡನೆ ಮಾಡ್ತಾ ಇದ್ದೀವಿ. ಇಂತಹ ಕೃತ್ಯ ಮರುಕಳಿಸಬಾರ್ದು. ಇಂತಹ ಘಟನೆಗಳನ್ನು ನಡೆದ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಗ್ಗಟ್ಟಿನಿಂದ ಹೋರಾಡಿ ಈ ಒಂದು ಉಗ್ರರನ್ನು ಸದೆ ಬಿಡಿಬೇಕಂತ ಇವತ್ತು ನಾವು ಕೇಂದ್ರ ಸರ್ಕಾರನ ಆಗ್ರಹಪಡಿಸ್ತಾ ಇದ್ದೀವಿ. ಭರತ್ ಭೂಷಣ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೀವಿ. ಕನ್ನಡಿಗರಾದ ಭರತ್ ಭೂಷಣ್ ಅವರ ಕುಟುಂಬಕ್ಕೆ ಇವತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಮ್ಮ MEI